ವಾಲ್ಮೀಕಿ ನಿಗಮದ ಹಣದಲ್ಲಿ ಲೋಕಸಭೆ ಚುನಾವಣೆ 21 ಕೋಟಿ ಹಣ ಲೋಕಸಭೆ ಚುನಾವಣೆಗೆ ಬಳಕೆಯಾಗಿದೆ. 82ನೇ ಸಿಸಿಎಚ್ ಕೋರ್ಟ್ಗೆ ಇಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಇಡಿ ಸಲ್ಲಿಕೆ ಮಾಡಿದ ಚಾರ್ಜ್ ಶೀಟ್ ನಲ್ಲಿ ಡೀಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ವಾಲ್ಮೀಕಿ ನಿಗಮದ ಹಣದಲ್ಲಿಯೇ ಲೋಕಸಭೆ ಚುನಾವಣೆಯನ್ನ ಎದುರಿಸಲಾಯಿತು. ಲೋಕಸಭೆ ಚುನಾವಣೆಗಾಗಿ ಈ ಹಣವನ್ನ ಬಳಕೆ ಮಾಡಿಕೊಳ್ಳಲಾಯಿತು ಅಂತ ಸಿಸಿಎಚ್ ಕೋರ್ಟ್ಗೆ ಇಡಿ ಚಾರ್ಜ್ ಶೀಟ್ ಏನು ಸಲ್ಲಿಸಿದೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಮಾಜಿ ಸಚಿವ ನಾಗೇಂದ್ರ ಮೇಲೆ ಇಡಿ ಆರೋಪವನ್ನ ಹೊರಿಸಿದೆ. ವಾಲ್ಮೀಕಿ ಹಗರಣದ ಸಂಪೂರ್ಣ ಮಾಸ್ಟರ್ ಮೈಂಡ್ ಅಂತಂದ್ರೆ ಮಾಜಿ ಸಚಿವ ನಾಗೇಂದ್ರ. ಸತ್ಯನಾರಾಯಣ ವರ್ಮಾ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ನಾಗೇಂದ್ರ ಈ ವಾಲ್ಮೀಕಿ ಹಗರಣದ ಸಂಪೂರ್ಣ ಮಾಸ್ಟರ್ ಮೈಂಡ್. ನಾಗೇಂದ್ರನ ಅಣತಿಯಂತೆಯೇ ಸಂಪೂರ್ಣ ಹಣದ ವಹಿವಾಟಾಗಿದೆ. ಈ ಹಣವನ್ನ ಲೋಕಸಭೆ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಇಡಿ ಸಲ್ಲಿಕೆ ಮಾಡಿದಂತಹ ಚಾರ್ಜ್ ಶೀಟ್ ನಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಡಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ವಾಲ್ಮೀಕಿ ನಿಗಮದ ಹಣ ಎಲ್ಲೆಲ್ಲಿ ಬಳಕೆ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣೇನು ರಾಜ್ಯದ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಸಂಬಂಧಪಟ್ಟಂತೆ ಏನು ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನ ಮಾಡ್ತಾ ಇದೆ. ಅದೇ CBI ಕೂಡ ಪ್ರಕರಣ ದಾಖಲು ಮಾಡ್ಕೊಂಡಿರ್ತಾ ಇರುವುದು. ಆದ್ರೆ ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಒಂದು ECIಯನ್ನ ದಾಖಲು ಮಾಡಿಕೊಂಡು ತನಿಖೆ ಮಾಡೋದ ಸಂದರ್ಭದಲ್ಲಿ ಅದ್ರಲ್ಲಿ ಪ್ರಮುಖವಾಗಿ ಹಲವೆಡೆ ದಾಳಿಯನ್ನ ಮಾಡಿದ್ರು. ಅದರಲ್ಲಿ ಮಾಜಿ ಸಚಿವರಾದಂತಹ ಬಿ ನಾಗೇಂದ್ರ ಆಗ್ಲಿ ಮತ್ತೆ ಆ ಒಂದು ನಿಗಮದ ಅಧ್ಯಕ್ಷರಾಗಿದ್ದಂತಹ ಬಸನಗೌಡ ದದ್ದಲ್ ಸೇರಿದಂತೆ ಹಲವರ ಮನೆಗೆ ದಾಳಿಯನ್ನ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಲಾಗಿತ್ತು. ಇದ್ರ ಸಂಬಂಧಪಟ್ಟರೆ 187 ಕೋಟಿಯಲ್ಲಿ 94 ಕೋಟಿ ಏನು ಶಿಫ್ಟ್ ಮಾಡಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹಣವನ್ನ ತಾವು ಎಲ್ಲೊಂದ್ ಕಡೆ ಲೂಟಿ ಮಾಡುವಂತಹ ಒಂದು ವಿಚಾರದಲ್ಲಿ ಇರಲು ಭಾಗಿಯಾಗಿದ್ರು ಅಂತೇಳಿ ಆ 187 ಕೋಟಿ ಏನು ವಸಂತನಗರ ಬ್ರಾಂಚ್ ಇಂದ MG ರಸ್ತೆಯ ಬ್ರಾಂಚ್ಗೆ ಏನೋ ಅದು ಶಿಫ್ಟ್ ಮಾಡಿ ಅದಾದ ನಂತರ ಹೈದರಾಬಾದ್ಗೆ ಕಳಿಸಿ ಫಸ್ಟ್ ಫೈನಾನ್ಸ್ ಪ್ರೈವೇಟ್ ಕಂಪನಿಗೆ ಕಳಿಸಿ ಆ ನಂತರ ಹಣವನ್ನ ಸತ್ಯನಾರಾಯಣ ವರ್ಮ ಮತ್ತೆ ಸತ್ಯನಾರಾಯಣ ಇಟ್ಕಾರಿ ಅನ್ನೋರ ಮೂಲಕ ಎಲ್ಲ ಹಣವನ್ನು ವಾಪಸ್ ತರಿಸಿಕೊಂಡು ಇವ್ರು ನುಂಗಿದ್ದಾರೆ ಅನ್ನೋದು. ಅದರಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿಯಲ್ಲಿ ಈ ಎಲೆಕ್ಷನ್ಗೋಸ್ಕರ ಇದನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತ ವಿಚಾರನ ಅದರಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅದರಲ್ಲಿ 21 ಕೋಟಿ ಹಣವನ್ನ ಕೇವಲ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿರುವಂತದ್ದು. ಮತ್ತೆ ಎಲ್ಲಾ ಒಂದು ಮೂವ್ಮೆಂಟ್ಗಳು ಕೂಡ ಅದು ನಾಗೇಂದ್ರ ಅವರ ಅಣತಿಯಂತೆ ಮಾಡಿರುವಂತದ್ದು. ಅದರಲ್ಲಿ ಸತ್ಯನಾರಾಯಣ ವರ್ಮ ಆಗ್ಲಿ, ಸತ್ಯನಾರಾಯಣ ಇಟ್ಕಾರಿ ಆಗ್ಲಿ, ಈ ನೆಕ್ಕಂಟಿ ನಾಗರಾಜ್, ನಾಗೇಶ್ವರ ರಾವ್ ಸೇರಿದಂತೆ ಹಲವು ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ನಾಗೇಂದ್ರ ಅವರ ಅಣತಿಯಂತೆ ಕೆಲಸ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಅಂದ್ರೆ ಸವಿವರವಾದಂತಹ ಚಾರ್ಜ್ ಶೀಟ್ ಅನ್ನ ಸಿದ್ಧ ಮಾಡಿರುವಂತಹ ಆ ಇಡಿ ಅಧಿಕಾರಿಗಳು ಅಂದ್ರೆ 82ನೇ ಸಿಸಿಎಚ್ ಕೋರ್ಟ್ ಏನಿದೆ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವಿಶೇಷ ನ್ಯಾಯಾಲಯದ ಮುಂದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂತದ್ದು. ಮತ್ತೆ ಈ ಒಂದು ವಿಚಾರದ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಕೇವಲ ಬಿ ನಾಗೇಂದ್ರ ಅವರನ್ನ ಆರೋಪಿ ಮತ್ತೆ ಜೊತೆಗೆ ಇನ್ನು 4 ಸತ್ಯನಾರಾಯಣ ಆಗ್ಲಿ ಮತ್ತೆ ಇನ್ನು 4 ಆರೋಪಿ ಮಾಡಲಾಗಿರುವಂತದ್ದು. ಮತ್ತೆ ಅದರಲ್ಲಿ ಇನ್ನು ಈ ನಿಗಮದ ಅಧ್ಯಕ್ಷರಾಗಿದ್ದ ಬಸನಗೌಡ ದದ್ದಲ್ ಅವ್ರನ್ನ ಇನ್ನೂ ಆರೋಪಿಯಾಗಿ ಇದರಲ್ಲಿ ತೋರಿಸಿಲ್ಲ ಅನ್ನುವಂತ ವಿಚಾರವನ್ನ ಇಲ್ಲಿ ಪ್ರಮುಖವಾಗಿ ನೋಡಬಹುದು. ಯಾಕೆಂದ್ರೆ ಅವ್ರನ್ನ ವಿಚಾರಣೆಗೆ ಕರೆದು ಹಲವು ಬಾರಿ ಮಾಹಿತಿಯನ್ನ ಪಡ್ಕೊಳ್ಳಲಾಗಿತ್ತು. ಆದ್ರೆ ಅವ್ರನ್ನ ಆರೋಪಿ ಪಟ್ಟಿಯಲ್ಲಿ ಇನ್ನು ತೋರಿಸಿಲ್ಲ ಮತ್ತೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಅಂದ್ರೆ ಈಗ ಬಿ ನಾಗೇಂದ್ರ ಅರೆಸ್ಟ್ ಆಗಿದ್ರು, ಅವರು ಪರಪ್ಪನಗರ ಜೈಲಿನಲ್ಲಿರುವಂತದ್ದು ಜಾಮೀನು ಪಡೆದುಕೊಳ್ಳುವಂತ ಒಂದು ಕಡೆ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ತನಿಖೆಯನ್ನ ವೇಗವಾಗಿ ಮುಗಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂತದ್ದು. ಮತ್ತೆ ಏನು ಉಳಿದಂತೆ ಈ ಒಂದು ತನಿಖೆ ಮುಂದುವರಿಯುತ್ತೆ ಅನ್ನುವಂತ ವಿಚಾರವನ್ನ ಕೋರ್ಟ್ಗೆ ತಿಳಿಸಿದ್ದಾರೆ. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.